ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯ ಎಲ್ಲಿ ತನಕ ಬಂತು ನೋಡಿ. ಮೊದಲ ಪಟ್ಟಿಯಿಂದ 1.10 ಕೋಟಿ ಮತದಾರರು ಔಟ್ ಆಗಿದ್ದಾರೆ. ರಾಜ್ಯದಲ್ಲಿ 1.10 ಕೋಟಿ ಎಎಸ್ಡಿಡಿಒ ಮತದಾರರು ಪತ್ತೆಯಾಗಿದ್ದಾರೆ. ಜೂನ್ 30ರಿಂದ ಇಂದು ಸಂಜೆ ತನಕದ ಅಂಕಿಅಂಶ ಇವು. 5.54 ಕೋಟಿ ಎನ್ಯುಮರೇಷನ್ ಫಾರ್ಮ್ ವಿತರಣೆಯಾಗಿದೆ. ಈ ಪೈಕಿ 4.43 ಕೋಟಿ ಫಾರ್ಮ್ ಡಿಜಿಟಲೀಕರಣಗೊಂಡಿದೆ. ಕೇವಲ 3,238 ಫಾರ್ಮ್ ಡಿಜಿಟಲೀಕರಣ ಬಾಕಿ ಇರುವಂತದ್ದು. ಇನ್ನು ಆಗಸ್ಟ್ 8ರಂದು ಫಾರ್ಮ್ ವಾಪಸಾತಿಗೆ ಕೊನೆ ದಿನಾಂಕ ಕೂಡ ಇದೆ. ಆಗಸ್ಟ್ 17ರಂದು ಮೊದಲ ಕರಡು ಪಟ್ಟಿ ಪ್ರಕಟಗೊಳ್ಳುತ್ತೆ. ಜೂನ್ 30ರಿಂದ ಆರಂಭ ಆಗಿರುವಂತಹ ಎಸ್ಐಆರ್ ಪ್ರಕ್ರಿಯೆ ನೋಡಿ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನಾವು ನೋಡ್ತಾ ಇದ್ವಿ ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದು ಕೂಡ ಈ ಎಎಸ್ಡಿಡಿಒ ಮತದಾರರು ಪತ್ತೆಯಾಗಿದ್ದಾರೆ. ಏನಿದು ಎಎಸ್ಡಿಡಿಒ ಅಂದ್ರೆ ಅಬ್ಸೆಂಟ್, ಶಿಫ್ಟೆಡ್, ಡೆಡ್ ಅಥವಾ ಡುಪ್ಲಿಕೇಟ್. ಅಂದ್ರೆ ಕೆಲವರೆಲ್ಲ ಈ ಫಾರ್ಮ್ ತಗೊಂಡಿಲ್ಲ, ಭರ್ತಿ ಮಾಡಲಿಲ್ಲ, ಅಬ್ಸೆಂಟ್ ಆಗಿದ್ದಾರೆ. ಇನ್ನೊಂದಿಷ್ಟು ಜನ ಶಿಫ್ಟ್ ಆಗಿದ್ದಾರೆ, ಇನ್ನೊಂದಿಷ್ಟು ಜನ ಡೆತ್ ಆಗಿದ್ದಾರೆ, ಇನ್ನೊಂದಿಷ್ಟು ಜನ ಡುಪ್ಲಿಕೇಟ್ ಇಲ್ಲೂ ಇದೆ, ಬೇರೆ ಕಡೆನೂ ಇದೆ. ಹೋದಲ್ಲೆಲ್ಲ ಅವರದ್ದು ಮತದಾರರ ಪಟ್ಟಿಯಲ್ಲಿ ಅವರದ್ದೊಂದು ವಿಶೇಷವಾದಂತ ಒಂದು ಮತದಾರರದ್ದು ಗುರುತಿನ ಚೀಟಿ ಮಾಡಿಕೊಂಡಿದ್ದಾರೆ. ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂತದ್ದು. ನೋಡಿ, ಅದರಲ್ಲೂ ಕೂಡ ಬೆಂಗಳೂರಲ್ಲೇ ಹೆಚ್ಚು ಎಎಸ್ಡಿಡಿಒ ಮತದಾರರು ಪತ್ತೆಯಾಗಿದ್ದಾರೆ. ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ ಅವರವರು ಸಭೆ ಮಾಡಿದ್ದಾರೆ. ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಎಸ್ಐಆರ್ ಅವಧಿ ವಿಸ್ತರಣೆಗೆ ಪ್ರತಿನಿಧಿಗಳು ಮನವಿಯನ್ನ ಮಾಡಿಕೊಂಡಿದ್ರು. ಜಿಬಿಎ ಮುಖ್ಯ ಆಯುಕ್ತರಿಗೆ ಈ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೆಲವರಿಂದ ಗಣತಿ ನಮೂನೆ ಸಂಗ್ರಹ ಆಗಬೇಕು, ನಮೂನೆ ಸಲ್ಲಿಸುವ ಅವಧಿಯನ್ನ ವಿಸ್ತರಿಸಿ. ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಮನವಿ. ಸೊ ಈ ಆಯೋಗದ ನಿರ್ದೇಶನದಂತೆ ಆಯೋಗ ಏನು ನಿರ್ದೇಶನ ಕೊಡ್ತಾ ಇದೆ ಅದರ ಜೊತೆಗೆ ಕ್ರಮವನ್ನು ಕೈಗೊಳ್ಳುತ್ತೀವಿ. ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಸದ್ಯ ಇದೀಗ ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಎಎಸ್ಡಿಡಿಇ ಕಾರಣ ಈಗಾಗಲೇ 1.10 ಕೋಟಿ ಮತದಾರರು ಪತ್ತೆಯಾಗಿದ್ದಾರೆ. ಅಂದ್ರೆ ಅಬ್ಸೆಂಟ್ ಆಗಿದ್ದಾರೆ, ಒಂದಿಷ್ಟು ಜನ ಶಿಫ್ಟ್ ಆಗಿದ್ದಾರೆ, ಇನ್ನೊಂದಿಷ್ಟು ಜನ ಡೆತ್ ಆಗಿದ್ದಾರೆ, ಮತ್ತೊಂದಿಷ್ಟು ಜನ ಎರಡೆರಡು ಇದೆ, ಅವರದ್ದು 3 ಇದೆ ಮತದಾರರ ಗುರುತಿನ ಚೀಟಿ. ಸೊ ಇದೆಲ್ಲವನ್ನೂ ಕೂಡ ಈಗ ಪತ್ತೆ ಹಚ್ಚಿದ್ದಾರೆ. ಟೋಟಲ್ ಆಗಿ ಎಲ್ಲ ಒಂದ್ ಕಡೆ ಅದರಲ್ಲೂ ಕೂಡ ಬೆಂಗಳೂರಲ್ಲೇ ಜಾಸ್ತಿ ಇದ್ದಾರೆ. ಬೆಂಗಳೂರಲ್ಲಿ ಅತಿ ಹೆಚ್ಚು ಎಎಸ್ಡಿಡಿಒ ಮತದಾರರು ಪತ್ತೆಯಾಗಿದ್ದಾರೆ. 1.10 ಕೋಟಿ ಎಎಸ್ಡಿಡಿಒ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ವೇಳೆ ಪತ್ತೆಯಾಗಿರುವಂತದ್ದು. ಮೊದಲ ಪಟ್ಟಿಯಿಂದ 1.10 ಕೋಟಿ ಮತದಾರರು ಔಟ್ ಆಗಿದ್ದಾರೆ. ಸೊ ಇದರಲ್ಲಿ ಈಗ ಬಹಳ ಪ್ರಮುಖವಾಗಿ ಎಎಸ್ಡಿಡಿಒ ಒಂದಿಷ್ಟು ಜನರಿಗೆ ಅದಕ್ಕೊಂದಿಷ್ಟು ನಿಯಮಗಳನ್ನ ಕೊಟ್ಟಿದ್ರಲ್ವಾ. ಈಗ ಮನೆಗೆ ಬಂದಂತ ಸಂದರ್ಭದಲ್ಲಿ ಫಾರ್ಮ್ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, 2 ಫಾರ್ಮ್ ಕೊಡ್ತಾರೆ. ಒಂದನ್ನ ಭರ್ತಿ ಮಾಡಬೇಕು, 2 ಭರ್ತಿ ಮಾಡಿ ಒಂದನ್ನು ಅವ್ರು ತಗೊಳ್ತಾರೆ, ಮತ್ತೊಬ್ಬನ್ನ ನಾವು ಇಟ್ಕೊಳ್ಬೇಕು ಅಂತ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ನನ್ನ ಕಲೀಗ್ ಸತ್ತಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸತ್ತಾರ್, ಈಗ ನೋಡ್ತಾ ಇದ್ವಿ ಒಂದ್ ಕಡೆಯಲ್ಲಿ ಈಗ ಅದರಲ್ಲೂ ಕೂಡ ಬೆಂಗಳೂರಲ್ಲೇ ಎಎಸ್ಡಿಡಿಒ ಮತದಾರರು ಪತ್ತೆಯಾಗಿದ್ದಾರೆ. ಈಗ ಅವ್ರ ಹೆಸರು ಆ ಎಎಸ್ಡಿಡಿಒ ಅದರಲ್ಲಿ ಇದ್ದ ಮಾತ್ರಕ್ಕೆ ಅವ್ರನ್ನ ಕೈ ಬಿಡ್ತಾರಾ ಅಥವಾ ಮುಂದೇನ್ ಪ್ರೋಸೆಸ್? ನಿಕೇಶ್, ರಾಜ್ಯದಲ್ಲಿ ಸರಿಸುಮಾರು 1,10,50,144 ಎಎಸ್ಡಿಡಿಒ ಓಟು ಪತ್ತೆಯಾಗಿದೆ. ಇದರಲ್ಲಿ ಸರಿಸುಮಾರು 33,56,254 ಶಾಶ್ವತವಾಗಿ ಸ್ಥಳಾಂತರ ಆದವರು ಇದ್ದಾರೆ. ಅವರಿಗೆ ಮತ್ತೊಂದು ಅವಕಾಶ ಇದೆ. ಅವರು ಆಗಸ್ಟ್ 8ಕ್ಕೆ ಬಿಎಲ್ಒಗಳ ಮನೆ ಭೇಟಿ ಮುಕ್ತಾಯ ಆಗುತ್ತೆ. ಅದಾದ್ಮೇಲೆ ಮೊದಲ ಕರಡು ಪಟ್ಟಿ ಆಗಸ್ಟ್ 17ಗೆ ಪ್ರಕಟ ಆಗುತ್ತೆ. ಆಗಸ್ಟ್ 17ಕ್ಕೆ ಮೊದಲ ಕರಡು ಪಟ್ಟಿ ಪ್ರಕಟ ಆದ ನಂತರದಲ್ಲಿ ಯಾರೆಲ್ಲ ಈ ಶಾಶ್ವತವಾಗಿ ಸ್ಥಳಾಂತರಗೊಂಡಿರುವಂತಹ ಸರಿಸುಮಾರು 33,56,000 ಮತದಾರರಿದ್ದಾರೆ, ಅವರು ದೇಶದ ಯಾವುದೇ ಮೂಲೆಯಲ್ಲಿ ಮತವನ್ನು ಹೊಂದಿರದಿದ್ರೆ, ಕರ್ನಾಟಕದಲ್ಲೇ ವಾಸ ಇದ್ದರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿ ಅವರ ಹತ್ರ ಇದ್ರೆ ಫಾರ್ಮ್ 6 ನಡಿ ಅವರಿಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ. ಸೂಕ್ತ ದಾಖಲೆ ಕೊಟ್ರೆ ಅವರನ್ನು ಮತ್ತೆ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ಅದರ ಹೊರತಾಗಿ ಈ ಪೈಕಿ ಅಂದ್ರೆ ಈಗ 1,10,50,144 ಎಎಸ್ಡಿಡಿಒ ಮತದಾರರ ಪೈಕಿ ಬಹುತೇಕ ಅಂದ್ರೆ ಸರಿಸುಮಾರು 7,85,101 ಮತದಾರರು ನಾಪತ್ತೆ ಆಗಿದ್ದಾರೆ. ಜೊತೆಗೆ
3,15,982 ಮತದಾರರು ಮೃತಪಟ್ಟಂತಹ ಮತದಾರರು ಹಾಗೂ ಸರಿಸುಮಾರು 60,000 ನಕಲಿ ಮತದಾರರಿದ್ದಾರೆ. ಅವರನ್ನು ಶಾಶ್ವತವಾಗಿ ಕೈಬಿಡಲಾಗುತ್ತೆ. ಜೊತೆಗೆ 3,72,000 ಇತರ ಮತದಾರರಿದ್ದಾರೆ, ಅವ್ರನ್ನು ಕೂಡ ಶಾಶ್ವತವಾಗಿ ಕೈಬಿಡಲಾಗುತ್ತೆ. ಇನ್ನು 33 ಲಕ್ಷ ಶಾಶ್ವತವಾಗಿ ಸ್ಥಳಾಂತರಗೊಂಡಿರುವಂತಹ ಮತದಾರರಿಗೆ ಮಾತ್ರ ಮತ್ತೊಂದು ಅವಕಾಶ ಇದೆ. ಅವರದಕ್ಕೆ ಸೂಕ್ತವಾಗಿರುವಂತಹ ದಾಖಲೆ ಕೊಡಬೇಕು. ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಅಥವಾ PS ಅಂದ್ರೆ ಶಾಶ್ವತ ನಿವಾಸಿ ಪತ್ರ ಆಗಿರ್ಬೋದು, ಅಥವಾ ಪಾಸ್ಪೋರ್ಟ್ ಸೇರಿದಂತೆ ಯಾವುದೇ ಒಂದು ಕರ್ನಾಟಕದಲ್ಲಿ ತಾವು ವಾಸ ಇರುವುದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೂಕ್ತ ದಾಖಲೆ ಕೊಟ್ಟರೆ ಅವರನ್ನು ಮತ್ತೊಮ್ಮೆ ಮತದಾರರ ಪಟ್ಟಿಯಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಇದಕ್ಕೆ ಅವರಿಗೆ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 6ರ ತನಕ ಈ ಒಂದು ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಸತ್ತಾರ್ ನಿಮ್ಮೆಲ್ಲ ಮಾಹಿತಿಗೆ.